ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗ್ರೂಪ್ ಬಿ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೆಜೆಟೆಡ್ ಆಫೀಸರ್ ಈ ಎಕ್ಸಾಮ್ನ ಅನಲೈಸಿಸ್ ಮತ್ತು ಕಟ್ ಆಫನ್ನು ನೋಡೋಣ. ಈ ಹಿಂದೆ ನಾನು ಕೂಡ ಗ್ರೂಪ್ ಬಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೆ ಮತ್ತು 1:3ಗೂ ಎಲಿಜಿಬಲ್ ಆಗಿದ್ದೆ. ಸೊ ನನ್ನ ಇನ್ಫಾರ್ಮೇಷನ್ ಒಂದು ಹೋಲಿಸ್ಟಿಕ್ ವ್ಯೂದಾಗಿದೆ, ಜೊತೆಗೆ ಜೆನ್ಯೂನ್ ಕೂಡ. ನೀವು ಇದನ್ನು ನಂಬೋದು. ಮೊದಲನೇದಾಗಿ ಈ ಎಕ್ಸಾಮಲ್ಲಿ 210ಗಿಂತ ಯಾರು ಕಮ್ಮಿ ಸ್ಕೋರ್ ಮಾಡಿದ್ದೀರಾ ಅವರು ಬೇರೆ ಎಕ್ಸಾಮ್ಗಳಿಗೆ ಓದ್ಕೊಳ್ಳಿ. ಒಂದು ಪೇಪರಲ್ಲಿ 35%ಗಿಂತ ಕಮ್ಮಿ ಬಂದು ಇನ್ನೊಂದರಲ್ಲಿ ಜಾಸ್ತಿ ಬಂದಿದ್ದರೆ, ಫಾರ್ ಎಕ್ಸಾಂಪಲ್ 250 ಒಂದರಲ್ಲಿ ಬಂದು ಇನ್ನೊಂದರಲ್ಲಿ 100 ಬಂದಿದ್ದರೂ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. 35% ಈಸ್ 105 ಆಗುತ್ತೆ. ಸೊ 100 ಬಂದಿದ್ದರೂ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ಓವರಾಲ್ ಸ್ಕೋರ್ ನೋಡ್ತಾರೆ ಎರಡೂ ಪೇಪರ್ದು. ಈ ಕಟ್ ಆಫನ್ನು ನಾನು ಎಷ್ಟು ಪೋಸ್ಟ್ ಇದೆ ಮತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಮತ್ತು ಎಕ್ಸಾಮ್ ಟಫ್ನೆಸ್ ಯಾವ ಥರ ಇತ್ತು ಇವೆಲ್ಲದ್ರ ಮೇಲೆ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. GS ಕಷ್ಟ ಇತ್ತು, ಹಾಗೂ ಸೆಕೆಂಡ್ ಪೇಪರಲ್ಲಿ ಕೆಲವೊಂದು ಏಜೆನ್ಸಿನ ಸರಿಯಾಗಿ ಮೆನ್ಷನ್ ಮಾಡಿರಲಿಲ್ಲ, ಜೊತೆಗೆ ಆಪ್ಷನನ್ನು ತಪ್ಪು ಕೊಟ್ಟಿದ್ದರು. ಓವರಾಲ್ ನೋಡಬೇಕಾದ್ರೆ 65 to 75 ಅಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನಿಸುತ್ತೆ. ಇತ್ತೀಚೆಗೆ KS ಎಕ್ಸಾಮ್ ಕೂಡ ನಡೆದಿತ್ತು. ಅದ್ರ ಜೊತೆಗೆ ಈ ಎಕ್ಸಾಮ್ಗೆ ಡೇಟ್ ಕೂಡ ಪೋಸ್ಟ್ಪೋನ್ ಆಗಿತ್ತು. ಸೊ ಇದರಿಂದ ತುಂಬ ಟೈಮ್ ಸಿಕ್ಕಿತ್ತು ಜನರಿಗೆ ಓದೋದಕ್ಕೆ. ಆಸ್ಪಿರೆಂಟ್ಗಳು ತುಂಬ ದಿನದಿಂದನೇ ಓದಿರ್ತಾರೆ. ಸೊ ಅವರು ಎಷ್ಟು ಟಫ್ ಕೊಟ್ಟರು ಸಾಲ್ವ್ ಮಾಡ್ತಾರೆ, ತುಂಬ ಚೆನ್ನಾಗಿ ತುಂಬ ದಿನದಿಂದ ಓದ್ತಾ ಇರೋರು. ಇಲ್ಲಿ ಪೋಸ್ಟ್ ನೋಡಿದರೆ 21 ಪೋಸ್ಟ್ ಅಷ್ಟೇ ಇದೆ. ಪ್ರತಿಯೊಂದು ಕ್ಯಾಟಗರಿಯಲ್ಲಿ 1, 2 ಇಷ್ಟೇ ಇರೋದು ಮ್ಯಾಕ್ಸಿಮಮ್. ಅಂದರೆ ಹುಡುಗಿರು ಪೋಸ್ಟ್ ಮಾತ್ರ GMಲ್ಲಿ 3 ಏನೋ ಇದೆ. ನನ್ನ ಪ್ರಕಾರ 65 ಕ್ವಶನನ್ನು ಎರಡು ಪೇಪರಲ್ಲೂ 65 ಅಷ್ಟು ಅಟೆಂಡ್ ಮಾಡ್ಬೋದು. ಇನ್ ಕೇಸ್ ಅಷ್ಟು ಮಾಡಿದರೆ 65 × 3 195, ಎರಡೂ ಪೇಪರಲ್ಲಿ 195 + 195 ಅಂದರೆ 390 ಅಷ್ಟು ಇಷ್ಟು ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಸೊ GM ಕಟ್ ಆಫ್ 380 to 400 ಇರುತ್ತೆ. GM ವುಮೆನ್ ಅವ್ರದ್ದು 340+, 3Bಯಲ್ಲಿ 370 to 375, 3A ಅಲ್ಲಿ 370 ±5, 2A ಅಲ್ಲಿ 355, 2Bಯಲ್ಲಿ 350, SC 360+, ST 350+. ರೂರಲ್ ಕ್ಯಾಂಡಿಡೇಟ್ಗಳಿಗೆ ಇವಕ್ಕಿಂತ ಕಮ್ಮಿ ಮಾರ್ಕ್ಸಲ್ಲಿ ಇರುತ್ತೆ. ಸೊ ನನ್ನ ಪ್ರಕಾರ ಒಂದು 320 ± 20 ಮಾರ್ಕ್ಸ್ ಇರ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.